Hello everyone. ನಮ್ಮ ಪ್ರೀವಿಯಸ್ ವಿಡಿಯೋನಾಗ ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಫೇಸಿಂಗ್ ಸೆಂಟರ್ ಅನ್ನೋ ಪ್ರಾಬ್ಲಮ್ ಅನ್ನ 3 ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಅಲ್ಲಿ ಬರೀ ನಾವು ಫೇಸಿಂಗ್ ಸೆಂಟರ್ ಇದ್ದಂತ ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಸೊ ಇವತ್ತಿನ ನಮ್ಮ ಈ ವಿಡಿಯೋನಲ್ಲಿ ಇನ್ಸೈಡ್ ಔಟ್ಸೈಡ್ ಎರಡೂ ಇರ್ತಕ್ಕಂತ ಒಂದು ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್, 4 males A, B, C and D and 4 females P, Q, R and S are sitting around a circular table but not necessarily in a same order. 2 males and 2 females are not facing the center. C is second to the left of Q, who is not an immediate neighbor of B. P sits third to the left of S and one of them is not facing the center. A is third to the right of B, who is facing center. R and D are facing each other, but both are not an immediate neighbor of B or S. No 3 females can sit together. D sits second to the right of S. ಇದು ಒಂದು ಪ್ರಾಬ್ಲಮ್. ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಈ ತರ ಇನ್ಸೈಡ್ ಔಟ್ಸೈಡ್ ಎರಡು ಇದ್ದಂತ ಪ್ರಾಬ್ಲಮ್ ನಲ್ಲಿ ಸೊ ನೀವು ಟೋಟಲಿ 8 ಮೆಂಬರ್ಸ್, ಇದು 8 ಮೆಂಬರ್ಸ್. ಸೊ ಇನ್ಸೈಡ್ ಔಟ್ಸೈಡ್ ಇದ್ದಂತ ಪ್ರಾಬ್ಲಮ್ಸ್ ಯಾವತ್ತೂ ನೀವು ಒಂದಲ್ಲ 2 ಡಯಾಗ್ರಾಮ್ಸ್ ಹಾಕೋಬೇಕು, ಯಾಕಂದ್ರೆ ಪಾಸಿಬಿಲಿಟೀಸ್ ಜಾಸ್ತಿ ಇರ್ತಾವು. So this is our alternate figure. Okay. ಫಸ್ಟ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಲ್ಲಿ 4 ಫಿಮೇಲ್ಸ್ ಮತ್ತು 4 ಮೇಲ್ಸ್ ಇರ್ತಾರ. ಅದರಲ್ಲಿ ಯಾರು ಇನ್ಸೈಡ್ ಯಾರು ಔಟ್ಸೈಡ್ ಗೊತ್ತಿಲ್ಲ. ಬಟ್ ಒಂದ್ ಕಂಡೀಷನ್ ಅಂದ್ರೆ 2 ಮೇಲ್ಸ್ ಅಂಡ್ 2 ಫಿಮೇಲ್ಸ್ ಆರ್ ನಾಟ್ ಫೇಸಿಂಗ್ ದ ಸೆಂಟರ್. ಸೊ ನಾವು ಸಿಕ್ಕಂತ ಮೇಲ್ಸ್ ಫಿಮೇಲ್ಸ್ ಒಳಗ ಅದ್ರೊಳಗೆ ಯಾರೋ ಇಬ್ರು ಇನ್ಸೈಡ್ ಫೇಸಿಂಗ್ ಮಾಡಲ್ಲ, ಅಂದ್ರೆ ಔಟ್ಸೈಡ್ ಫೇಸಿಂಗ್. ಇಬ್ರು ಔಟ್ಸೈಡ್ ಫೇಸಿಂಗ್, ಇಬ್ರು ಇನ್ಸೈಡ್ ಫೇಸಿಂಗ್. ಅದೇ ರೀತಿ ಫಿಮೇಲ್ಸ್ ನಲ್ಲಿ ಇಬ್ರು ಔಟ್ಸೈಡ್ ಇಬ್ರು ಇನ್ಸೈಡ್. ಆತರ ಇದ್ದಂತ ಪ್ರಾಬ್ಲಮ್. ಫಸ್ಟ್ ಸ್ಟೇಟ್ಮೆಂಟ್, ಸಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕ್ಯೂ. ಸಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕ್ಯೂ. ಇಲ್ಲಿ ನಮ್ದು ಕ್ಯೂ ಅದ. ನಾನು ಸಿ ಇಲ್ಲಿ ಕುಡಿಸಿದೆಪ್ಪ ಅಂತಂದ್ರ ಕ್ಯೂ ಈಸ್ ಫೇಸಿಂಗ್ ಇನ್ಸೈಡ್. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ, ಈ ಸೈಡ್ ಇನ್ಸೈಡ್ ಫೇಸಿಂಗ್ ಇದ್ದಾಗ ಈ ಸೈಡ್ ಇತ್ತಪ್ಪ ಅಂತಂದ್ರೆ ರೈಟ್, ಈ ಕಡೆ ಲೆಫ್ಟ್ ಆಗುತ್ತೆ. ಸೊ ನಾವಿಲ್ಲಿ ಇನ್ಸೈಡ್ ಫೇಸಿಂಗ್ ಮಾಡಿದೆಪ್ಪ ಅಂದ್ರ ಸಿ ಸೇಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕ್ಯೂ. ಆಮೇಲೆ ಹೂ ಈಸ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಬಿ ಅಂದ್ರೆ ಕ್ಯೂ ಈಸ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಬಿ. ಕ್ಯೂ ಈಸ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಬಿ ಅಂತಂದ್ರೆ ನಾವು ಬಿ ನ ಇಲ್ಲೇ ಕೂಡಿಸಿ ಬರೋದಿಲ್ಲ. ಆಮೇಲೆ ಇದು ಇನ್ನೊಂದು ನೋಡ್ಬೇಕಪ್ಪ ಅಂದ್ರೆ ನಮ್ಗೆ ಕ್ಯೂ ಇನ್ಸೈಡ್ ಫೇಸಿಂಗ್ ಅಂತ ಅವ್ರೆಲ್ಲೂ ಹೇಳಿಲ್ಲ. ಸೊ ಅದಕ್ಕೆ ನಾವು ಪಾಸಿಬಿಲಿಟಿ ಎರಡು ಹಾಕೋಣ, ಒಂದು ಇನ್ಸೈಡ್ ಇನ್ನೊಂದು ಔಟ್ಸೈಡ್. ಇಲ್ಲಿ ಕ್ಯೂ ಔಟ್ಸೈಡ್ ಆಯ್ತಪ್ಪ ಅಂತಂದ್ರೆ ಸಿ ಇಲ್ಲಿ ಬರ್ತದ, ಬಿ ಇಲ್ಲಿ ಎರಡು ಕಡೆ ಬಿ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಪಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್ ಅಂಡ್ ಒನ್ ಆಫ್ ದೆಮ್ ಈಸ್ ನಾಟ್ ಫೇಸಿಂಗ್ ದ ಸೆಂಟರ್. ಸೊ ನಾವು ಪಿ ಎಸ್ ಇಲ್ಲಿ ಎಲ್ಲೂ ಸಿಕ್ಕಿಲ್ಲ ನಮಗಿನ್ನು, ಆ ಸ್ಟೇಟ್ಮೆಂಟ್ ಸ್ಕಿಪ್ ಮಾಡ್ರಿ. ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ. ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ. ಹೂ ಈಸ್ ಫೇಸಿಂಗ್ ದ ಸೆಂಟರ್. ಹೂ ಈಸ್ ಫೇಸಿಂಗ್ ಸೆಂಟರ್ ಅಂತಂದ್ರೆ ಬಿ ಈಸ್ ಫೇಸಿಂಗ್ ಸೆಂಟರ್. ಸೊ ನಾವು ಬಿ ಇಲ್ಲೇ ಬರೋದಿಲ್ಲ ಎರಡು ಕಡೆ. ಸೊ ನಾವು ಬಿ ನ ಇಲ್ಲಿ ಕೂಡಿಸ್ಕೊಂಡು ದೆನ್ ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ. ಬಿ ಸೆಂಟರ್ 1 2 3 ಇಲ್ಲೇ ಎ ಬರ್ತದ. ಇದ್ರಾಗ ಬಿ ಇಲ್ಲಿ ಕೂಡಿಸ್ಕೊಂಡಪ್ಪ ಅಂತಂದ್ರ ಬಿ ಈಸ್ ಸೆಂಟರ್ 1 2 3 ಇಲ್ಲೇ ಎ ಬರ್ತದ. ಬಿ ಸೆಂಟರ್ ಅಂತ ಯಾರು, ಹೂ ಈಸ್ ಫೇಸಿಂಗ್ ಸೆಂಟರ್. ಸೊ ಬಿ ಈಸ್ ಫೇಸಿಂಗ್ ಸೆಂಟರ್. ಆರ್ ಅಂಡ್ ಡಿ ಆರ್ ಫೇಸಿಂಗ್ ಟು ಈಚ್ ಅದರ್. ಆರ್ ಅಂಡ್ ಡಿ ಆರ್ ಫೇಸಿಂಗ್ ಟು ಈಚ್ ಅದರ್ ಅಂತಂದ್ರೆ ಎರಡು ಅಪೋಸಿಟ್ ನಲ್ಲಿ ಬರಬೇಕು. ಸೊ ಇಲ್ಲೇ ಅಪೋಸಿಟ್ ಅದ. ಸೊ ಆರ್ ಆರ್ ಡಿ, ಇಲ್ಲೇ ಡಿ ಆರ್ ಆರ್, ಎರಡು ಅಪೋಸಿಟ್, ಒಂದೇ ಜಾಗ ಇರೋದು. ಇಲ್ಲೇ ಖುಷಿಯಪ್ಪ ಅಂದ್ರೆ ಅಪೋಸಿಟ್ ಆಗೋದಿಲ್ಲ. ಸೊ ಇಲ್ಲೂ ಸೇಮ್ ಡಿ ಆರ್ ಆರ್, ಇಲ್ಲೇ ಆರ್ ಆರ್ ಡಿ. ಸೊ ಈ ತರ ಆಯ್ತು. ನೆಕ್ಸ್ಟ್, ಸೊ ನಾವು ಇಲ್ಲಿ ತನ ಆಯ್ತು, ಆರ್ ಅಂಡ್ ಡಿ ಆರ್ ಫೇಸಿಂಗ್ ಈಚ್ ಅದರ್ ಬಟ್ both are not an immediate neighbor of B or S.
ಸೊ ನಮಗೆ ಇಲ್ಲಿ ಎಸ್ ಬರೋದಿಲ್ಲ, ಇದು ಇಲ್ಲಿ ಎಸ್ ಫಿಕ್ಸ್. ಆಮೇಲೆ ನಾವು ಇಲ್ಲಿ ಸೊ ಇಲ್ಲಿ ಎಸ್ ಬರಂಗಿಲ್ಲ, ಇಲ್ಲಿ ಎಸ್ ಫಿಕ್ಸ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್, ಇಲ್ಲಿ ಪಿ ಸೀಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್. ಪಿ ಸೀಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್. ಇಲ್ಲಿ 1 2 3 1 2 3 ಇಲ್ಲಿ ಅಂತೂ ಫಿಕ್ಸ್ ಆಗ್ಯದ. ಸೊ ಎಸ್ ಈಸ್ ಫೇಸಿಂಗ್ ಇನ್ಸೈಡ್ ಆಯ್ತು. ಎಸ್ ಈಸ್ ಫೇಸಿಂಗ್ ಇನ್ಸೈಡ್. ಇಲ್ಲಿ ನಾವು ಎಸ್ ಹಾಕಿವಿ ಅಂತಂದ್ರೆ 1 2 3 ಇಲ್ಲಿ ಪಿ ಬರ್ಬೋದು. ಇಲ್ಲಿ ಎಸ್ ಔಟ್ಸೈಡ್ ಫೇಸಿಂಗ್ ಆಗ್ಯದ. ಎಸ್ ಔಟ್ಸೈಡ್ ಫೇಸಿಂಗ್. ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಇದು ಸ್ಟೇಟ್ಮೆಂಟ್ ಆಯ್ತು. ಆರ್ ಅಂಡ್ ಡಿ ಆರ್ ಫೇಸಿಂಗ್ ಈಚ್ ಅದರ್ ಬಟ್ ಬೋತ್ ಆರ್ ನಾಟ್ ಇಮಿಡಿಯೇಟ್ ನೇಬರ್ಸ್ ಆಫ್ ಬಿ ಆರ್ ಎಸ್. ಬಿ ಆರ್ ಎಸ್ ಎರಡು ಬಂದಿಲ್ಲ. ಓಕೆ, ನೋ 3 ಫಿಮೇಲ್ಸ್ ಕ್ಯಾನ್ ಸಿಟ್ ಟುಗೆದರ್. ನೋ 3 ಫಿಮೇಲ್ಸ್ ಕ್ಯಾನ್ ಸಿಟ್ ಟುಗೆದರ್. ಸೊ ಇಲ್ಲಿ ಪಿ ಆರ್ ಬಂದದ, ಇಲ್ಲಿ ಕ್ಯೂ ಎಸ್ ಇಲ್ಲಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಕ್ಯೂ ಎಸ್ ಪಿ ಆರ್ ನೋ ಪ್ರಾಬ್ಲಮ್. ಇಲ್ಲಿ ನೋಡ್ರಿ ಎಸ್ ಕ್ಯೂ ಆರ್ ಅಲ್ಲಿಂದರವರು ಪಿ ಕ್ಯೂ ಆರ್ ಎಸ್ ಆರ್ ಫಿಮೇಲ್ಸ್. ಸೊ ಇಲ್ಲಿ ನಮಗ ಆರ್ ಬರೋದಿಲ್ಲ. ಸೊ ಇಲ್ಲಿ ಆರ್ ಬರೋದಿಲ್ಲ ಅಂತಂದ್ರೆ ಆರ್ ಡಿ ಫಿಕ್ಸ್ ಆಯ್ತು. ಇಲ್ಲಿಯೂ ಸೇಮ್ ಎಸ್ ಕ್ಯೂ ಇಲ್ಲಿ ಆರ್ ಬರೋದಿಲ್ಲ, ಆರ್ ಇಲ್ಲೇ ಬರ್ಬೇಕು ಕಂಪಲ್ಸರಿ ಮೇಲೆ. ಸೊ ಇದಿಷ್ಟು ಫಿಕ್ಸ್ ಆಯ್ತು. ನೆಕ್ಸ್ಟ್ ಡಿ ಸೀಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಡಿ ಸೀಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಇದು ನೋಡ್ರಿ, ಇದು ಇನ್ಸೈಡ್ ಫೇಸಿಂಗ್ ಅಂತಂದ್ರೆ ಡಿ ಸೀಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಇದು ಒಂದು ಸ್ಟೇಟ್ಮೆಂಟ್ ರೈಟ್ ಆಯ್ತು. ಇಲ್ಲಿ ಫೇಸಿಂಗ್ ಔಟ್ಸೈಡ್. ಫೇಸಿಂಗ್ ಔಟ್ಸೈಡ್ ಅಂತಂದ್ರೆ ಈ ಕಡೆ ಸೈಡ್ ಡಿ ಇಸ್ ಫೇಸಿಂಗ್. ಓಕೆ, ಇಲ್ಲಿ ಬರೋಬರ್ ಬಂದದ. ಸೊ ಈಗ ಮೇನ್ ಪ್ರಾಬ್ಲಮ್ ಅಂದ್ರ ನಮಗ ಇದು ಬರೋಬರೇ, ಇದು ಬರೋಬರ್. ಸೊ ಎರಡರಾಗ ಯಾವ್ದು ಬರೋಬರ್ ಆಗ್ತದ ಅನ್ನೋದು ನೋಡ್ಬೇಕು. ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅದ. P sits third to the left of S and one of them is not facing center. So ಇಲ್ಲಿ ನಮಗೆ S inside facing ಅಂತಂದ್ರ P outside facing ಆಯ್ತು. ನೆಕ್ಸ್ಟ್ ಇಲ್ಲಿ ಇನ್ಸೈಡ್ ಔಟ್ಸೈಡ್ ಫೇಸಿಂಗ್ ಅಂತಂದ್ರೆ P is inside facing. And then R and D are facing each other. R and D are facing each other. R and D are facing each other. ಇಲ್ಲಿ R and D facing each other. ಸೊ ಅವರಿಬ್ರು ಒಂದೇ ಕಡೆ ಮುಖ ಮಾಡ್ಕೋತಾರ. ಇದ್ರ ನೋಡ್ರಿ ಪಿ ಆಮೇಲೆ ಪಿ ಆರ್ ಅಂಡ್ ಕ್ಯೂ ಇದ್ರೊಳಗ 3 ಮಂದಿ ಇನ್ಸೈಡ್ ಫೇಸಿಂಗ್ ಆಗ್ಯಾರ. ಸೊ 3 ಮಂದಿ ಇನ್ಸೈಡ್ ಫೇಸಿಂಗ್ ಅಂತಂದ್ರ ಅಲ್ಲಿ ನಮಗೆ ಹೇಳ್ಯಾರ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಆಗ 2 males and 2 females are not facing center. 2 females ಅಂದ್ರೆ ಪಿ ಆರ್ ಆಮೇಲೆ ಕ್ಯೂ ಎಸ್ ಇವ್ 4 ನಮಗ ಫಿಮೇಲ್ಸ್ ಅದಾರ. ಸೊ ಅದ್ರಾಗ ಪಿನು ಇನ್ಸೈಡ್ ಫೇಸಿಂಗ್ ಆಯ್ತು, ಆರು ಇನ್ಸೈಡ್ ಫೇಸಿಂಗ್ ಆಯ್ತು, ಕ್ಯೂನು ಇನ್ಸೈಡ್ ಫೇಸಿಂಗ್ ಆಯ್ತು. ಬಟ್ ಇದ್ರೊಳಗ ಇನ್ಸೈಡ್ ಫೇಸಿಂಗ್ ಯಾರ್ಯಾರ ಎಸ್ ಆಮೇಲೆ ಆರ್ ಇನ್ಸೈಡ್ ಫೇಸಿಂಗ್, ಕ್ಯೂ ಆಮೇಲೆ ಪಿ ಔಟ್ಸೈಡ್ ಫೇಸಿಂಗ್. ಸೊ ನಮ್ದು ಇದು ರಾಂಗ್ ಆಗ್ತದ. ಸೊ ದಿಸ್ ಈಸ್ ಅವರ್ ರೈಟ್. ಅಂಡ್ ದೆನ್ ನಮ್ಮ ಸಿ ಅಂಡ್ ಎ ಇವ್ರಿಬ್ರು ಎಕಡೆ ಫೇಸಿಂಗ್ ಆಗ್ಯಾರ, ಬಿ ಆಮೇಲೆ ಡಿ ಎರಡು ಇನ್ಸೈಡ್ ಫೇಸಿಂಗ್ ಅಂತಂದ್ರ ಎ ಸಿ ಎರಡು ಔಟ್ಸೈಡ್ ಫೇಸಿಂಗ್ ಆಯ್ತು. ಸೊ ಈಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ ಎಲ್ಲ. 2 ಫಿಮೇಲ್ಸ್ ಅಂಡ್ 2 ಮೇಲ್ಸ್ ಆರ್ ನಾಟ್ ಫೇಸಿಂಗ್ ಸೆಂಟರ್. 1 2 are not facing center, 2 are facing center, right? Then P sits third to the left of S. P sits third to the left of S and one of them are not facing center, right? A is third to the right of B. A is third to the right of B, right? Who is the facing center? R and D are facing each other. R and D facing each other, but both are not an immediate neighbor of B or S. ಎಸ್ ಇಲ್ಲದ ಬಿ ಇಲ್ಲದ ಇವರಿಬ್ರು ಬಿ ಆಮೇಲೆ ಎಸ್ ಇಂದ ನೇಬರ್ ನಾಗ ಇರಬಾರ್ದು, ಸೈಡ್ ಬೈ ಸೈಡ್ ಇರಬಾರ್ದು. ನೋ 3 ಫಿಮೇಲ್ಸ್ ಕ್ಯಾನ್ ಸಿಟ್ ಟುಗೆದರ್. ಓಕೆ, ಅಂಡ್ ಡಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಸೊ ಈ ತರ
ನೀವು ಎಲ್ಲಾ ಸ್ಟೇಟ್ಮೆಂಟ್ ಅನ್ನ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಮೈ ಸೆಕೆಂಡ್ ಪ್ರಾಬ್ಲಮ್, P, Q, R, S, T, U and V are sitting in a circle. 5 of them are facing the center while 2 of them are facing opposite to the center. R sits third to the left of S and both are facing the center. T is neither an immediate neighbor of S nor of R. The one sitting exactly between S and U is facing to the center. V is third to the left of P and V is facing opposite to the center. One of the Q's neighbor is facing opposite to the center. So ಇದು ನಮ್ದು ಸೆಕೆಂಡ್ ಪ್ರಾಬ್ಲಮ್ ಆಫ್ ಇನ್ಸೈಡ್ ಔಟ್ಸೈಡ್ ಸರ್ಕ್ಯುಲರ್ ಅರೇಂಜ್ಮೆಂಟ್. ಸೊ ಇಲ್ಲಿ ನೋಡ್ರಿ, ಟೋಟಲ್ ಇರೋದು 7 ಜನ. ಸೊ 7 ಜನ ನಾವು ಯಾವ ತರ ಮ್ಯಾಪಿಂಗ್ ಮಾಡಬೇಕು? ಸೊ ಒಂದು ಸರ್ಕಲ್ ಇದು 4 ಮೆಂಬರ್ಸ್ ಆಯ್ತು. ನಾನು ಫಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಇದು 6 ಮೆಂಬರ್ಸ್. ಇನ್ನೊಂದು 7 ಮೆಂಬರ್ ಆದ್ರೆ ನೀವು ಇಲ್ಲೂ ಹಾಕ್ಬಹುದು, ಇಲ್ಲಾದ್ರೆ ಇಲ್ಲಿ ಕೂಡಿಸಬಹುದು. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. 5 of them are facing center. ಇದು ಬಹಳ ಇಂಪಾರ್ಟೆಂಟ್. 5 of them are facing center while 2 of them facing opposite to the center. ಈ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. S sits third to the left of R sits third to the left of S. R sits third to the left of S ಅಂದ್ರೆ ನಾವು ಮೊದಲು S ಕೂಡಿಸ್ಕೊಂಡು and both are facing center. So S is facing center. R sits third to the left of S. 1, 2, 3. So ಇಲ್ಲಿ ನಮ್ R ಬರ್ತದ. And then T is neither an immediate neighbor of S nor of R. ಅಂದ್ರೆ ನಮ್ಮ T R ಬಾಜುನು ಬರಬಾರ್ದು, ಆಮೇಲೆ S ಬಾಜುನು ಬರಬಾರ್ದು. ಸೊ ಇಲ್ಲೇ T ಬರಂಗಿಲ್ಲ ಅಂಡ್ ಇಲ್ಲೇ T ಬರೋದಿಲ್ಲ. ಸೊ ಉಳಿದಿರೋ ಪ್ಲೇಸ್ ಅಂದ್ರೆ ಇದು ಒಂದೇ ಪ್ಲೇಸ್. ಸೊ ಅಲ್ಲಿ T ಕೊಡ್ತಾರ. ದ ಒನ್ ಸಿಟಿಂಗ್ ಎಕ್ಸಾಕ್ಟ್ಲಿ ಬಿಟ್ವೀನ್ S ಅಂಡ್ U ಈಸ್ ಫೇಸಿಂಗ್ ಟು ದ ಸೆಂಟರ್. ಸೊ S ಅಂಡ್ U ನಡಬರ್ಕ್ ಯಾರು ಕೊಡ್ತಾರಲ್ಲ ಅವರು ಸೆಂಟರ್ ಫೇಸಿಂಗ್ ಮಾಡ್ಯಾರ. ಸೊ ನಾವು ಇಲ್ಲಿ S ಅದ ಅಂತಂದ್ರ ಒಂದು U ಇಲ್ಲೇ ಹಾಕ್ಬೇಕು, ಇಲ್ಲ ಇಲ್ಲೇ ಹಾಕ್ಬೇಕು. ಸೊ ಇಲ್ಲಂತೂ ಆಲ್ರೆಡಿ ಈ ಪ್ಲೇಸ್ ಫಿಟ್ ಆಗ್ಬಿಟ್ಟದ. ಸೊ ಇಲ್ಲೇ U S U ನಡಬರ್ಕ್ ಇದ್ದಂತವರು ಇನ್ಸೈಡ್ ಫೇಸಿಂಗ್. U ಈಸ್ ಫೇಸಿಂಗ್ ದ ಸೆಂಟರ್. ಆಮೇಲೆ V ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ P. V ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ P ಅಂದ್ರ P ಈಸ್ ಫೇಸಿಂಗ್ ಅಪೋಸಿಟ್ ಟು ದ ಸೆಂಟರ್. ಸೊ ನಾವು ನಾವು ಇಲ್ಲಿ ಕೂಡಿಸಿದಪ್ಪ ಅಂತಂದ್ರ ಇದ್ರದ್ ಲೆಫ್ಟ್ ಅಂದ್ರ 1, 2, 3. ಸೊ ಇಲ್ಲಿ ಆಲ್ರೆಡಿ ಪ್ಲೇಸ್ ಫಿಟ್ ಆಗ್ಯದ. ನಾವು ಇಲ್ಲಿ ಕೂಡಿಸ್ತೀವಪ್ಪ ಅಂದ್ರ ಇದ್ರದ್ದು ಇಲ್ಲಿ P ಕೂಡಿಸಿದಪ್ಪ ಅಂದ್ರ 1, 2, 3 ಆಲ್ರೆಡಿ ಇಲ್ಲೂ ಪ್ಲೇಸ್ ಫಿಕ್ಸ್ ಆಗ್ಯದ. ಸೊ ರಿಮೈನಿಂಗ್ ಪ್ಲೇಸ್ ಈಸ್ ದಿಸ್ P. ಇಲ್ಲಿ ಕೂತಂದ್ರೆ ಇನ್ಸೈಡ್ ಫೇಸಿಂಗ್ ಅಂದ್ರೆ 1, 2, 3 ಇಲ್ಲಿ ನಮಗ V ಕೊಡ್ತಾರ. V sits third to the left of P and V is facing opposite to the center. V is facing opposite to the center. One of the Q's neighbor is facing opposite to the center. ಈ ನಮ್ಮ ಉಳಿದಿರೋ ಪ್ಲೇಸ್ ಅಂದ್ರ ಇದು ಇಲ್ಲೇ Q ಬರ್ತಾರ. Qದು ಆಜುಬಾಜು ಏನಿದಾರಲ್ಲ ನೇಬರ್ಸ್ ಆಜುಬಾಜು ಇದ್ದವರು ಅದ್ರಾಗ ಒಬ್ರು ಔಟ್ಸೈಡ್ ಫೇಸಿಂಗ್ ಇದ್ದಾರೆ. ಸೊ ಔಟ್ಸೈಡ್ ಫೇಸಿಂಗ್ ಅಂದ್ರೆ ಒಬ್ರು ಇಲ್ಲಿ ಆಲ್ರೆಡಿ ಇನ್ಸೈಡ್ ಫೇಸಿಂಗ್ ಆಗೋಗ್ಯದ. ಸೊ ಉಳಿದಿರೋ ಟಿ ಈಸ್ ಔಟ್ಸೈಡ್ ಫೇಸಿಂಗ್. ಸೊ ಇಲ್ಲಿ ನೋಡಿ ನಮ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ರು, 5 of them are facing center while 2 of them are facing opposite to the center. ಸೊ ನಾವು ಆಲ್ರೆಡಿ ಇಬ್ರು ಅಪೋಸಿಟ್ ಟು ಸೆಂಟರ್ ಸಿಕ್ಕಾರ ಇಲ್ಲಿ. ಸೊ ಇವರಿಬ್ರು ಸಿಕ್ಕಾಗ ಉಳಿಕಿದಾರಲ್ಲ ಇನ್ಸೈಡ್ ಫೇಸಿಂಗ್. ಸೊ ನಮಗೆ ಔಟ್ಸೈಡ್ ಆದವರು ಒಂದು T ಆಮೇಲೆ ಇನ್ನೊಂದು V. ಇವರಿಬ್ರು ನಮಗೆ ಔಟ್ಸೈಡ್, ರಿಮೈನಿಂಗ್ ಆಲ್ ಆರ್ ಇನ್ಸೈಡ್ ಫೇಸಿಂಗ್. ಸೊ ನೀವು ಪ್ರಾಬ್ಲಮ್ ಓದ್ಬೇಕಾದಾಗೆ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಿಮಗೆ ಈಸಿ ಆಗ್ತದೆ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್, 8
friends A, B, C, D, E, F, G and H are sitting in a circle but not necessarily in the same order. 4 of them are facing outside and 4 of them are facing center. E face outside. Both the immediate neighbors of E faces the center. H sits second to the right of E. B sits third to the left of E. D faces the center. Both the immediate neighbor of D faces outside. G sits second to the left of A. B sits third to the right of H. F is an immediate neighbor of D. C is an immediate neighbor of G. D is not an immediate neighbor of B. So, ಈ ಪ್ರಾಬ್ಲಮ್ ಇನ್ಸೈಡ್ ಔಟ್ಸೈಡ್ ಪ್ರಾಬ್ಲಮ್. ಸೊ ನಾನು ಮೊದಲಿಗೆಲ್ಲ ಎದಕ್ಕೆ ಓದ್ತೀನಪ್ಪ ಅಂತಂದ್ರೆ, ಸೊ ಇದರಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಅದ ಅನ್ನೋದು ನಿಮಗೆ ಮೊದಲಿಗೆ ಗೊತ್ತಾಗಬೇಕು. ಇಲ್ಲಪ್ಪ ನಮಗೆ ಸ್ಟಾರ್ಟಿಂಗ್ ಅದೇನೋ ಓದ್ಕೊಳ್ಳಿಲ್ಲ, ನಮ್ಗೆ ಯಾವ್ದು ಗೊತ್ತಾಗಿಲ್ಲ, ನಾವು ಸ್ಟಾರ್ಟಿಂಗ್ ಇಂದ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ಯಪ್ಪ ಅಂತಂದ್ರೆ ನಡಬೇಕು ಯಾವ್ದು ಸ್ಟೇಟ್ಮೆಂಟ್ ಇದ್ದು ನಮ್ಗೆ ಗೊತ್ತಾಗಂಗಿಲ್ಲ. ಸೊ ಅದರಿಂದ ಟೈಮ್ ಬಹಳ ವೇಸ್ಟ್ ಆಗ್ತದ. ಸೊ ಅದಕ್ಕೆ ಯಾವತ್ತೂ ಮೊದ್ಲಿಗೆ ಒಂದ್ಸಲ ಫುಲ್ ಕ್ವಶನ್ ಓದ್ಕೊಂಡು ಆಮೇಲೆ ನೀವು ಸೊಲ್ಯೂಷನ್ ನಿಂದಿರ್ಬೇಕು. ಸೊ ನಾವು 8 members. So ಇದು ನಮ್ದು 8 members ಚಾರ್ಟ್. So 4 of them facing outside and 4 of them facing center. E faces outside. Both the immediate neighbor of E faces the center. H sits second to the right of E under. So ಮೊದಲು ನಾವು ಇಲ್ಲಿ E ಕುಡಿಸ್ಕೊಂಡು E faces outside. E faces outside. Both the immediate neighbor of E faces center. ಸೊ ಈ ನೇಬರ್ ಏನಿದಾರ ಅವರಿಬ್ರು ಸೆಂಟರ್ ಫೇಸ್ ಮಾಡ್ಯಾರ, ಈ ಒಬ್ರು ಹೊರಗಡೆ ಫೇಸ್ ಮಾಡ್ಯಾರ. ಎಚ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಎಚ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಇ ಅಂದ್ರ, ಸೊ ಈಗ ಔಟ್ಸೈಡ್ ಫೇಸಿಂಗ್, ಸೆಕೆಂಡ್ ಟು ದ ರೈಟ್ ಅಂದ್ರೆ ಈ ಕಡೆ ಸೈಡ್ ರೈಟ್ ಆಗ್ತದ. ಸೊ ಎಚ್ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಬಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಬಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ ಅಂದ್ರ ಬಿ ಈ ಔಟ್ಸೈಡ್ ಫೇಸಿಂಗ್ ಈ ಕಡೆ ಲೆಫ್ಟ್ ಆಗ್ತದೆ. 1 2 3. ಸೊ ಹಿಯರ್ ಈಸ್ ಬಿ. ಡಿ ಫೇಸಸ್ ಸೆಂಟರ್. ಬೋತ್ ದ ಇಮಿಡಿಯೇಟ್ ನೇಬರ್ ಆಫ್ ಡಿ ಫೇಸಸ್ ಔಟ್ಸೈಡ್. ಸೊ ಇಲ್ಲಿ ನೋಡ್ರಿ, ನಾ ಆಗ ಹೇಳಿದೆ ನಿಮಗ ಫುಲ್ ಕ್ವಶನ್ಸ್ ಮೊದಲಿಗೆ ಎದಕ್ಕೆ ಓದಪ್ಪ ಅಂತಂದ್ರೆ ಇದೇ ಮೇನ್ ರೀಸನ್. ಈಗ ನೋಡ್ರಿ, ಡಿ ಫೇಸಸ್ ಸೆಂಟರ್. ಸೊ ಡಿ ನೀವು ಎಲ್ಲಿ ಕೂಡಿಸ್ತೀರಿ? ಈಗ ಇಲ್ಲಿ ಕೂಡಿಸಬಹುದು, ಇಲ್ಲಿ ಕೂಡಿಸಬಹುದು, ಇಲ್ಲಿ ಕೂಡಿಸಬಹುದು, ಮತ್ತೆ ಇಲ್ಲೇ. ಸೊ ಇಲ್ಲಿ ಎಲ್ಲಾ ಕಡೆ ಕೂಡಿಸಬಹುದು. ಅಂಡ್ ಡಿ ಫೇಸಸ್ ಸೆಂಟರ್. ಬೋತ್ ದ ಇಮಿಡಿಯೇಟ್ ನೇಬರ್ ಆಫ್ ಡಿ ಫೇಸಸ್ ಔಟ್ಸೈಡ್. ಸೊ ನೀವು ಇಲ್ಲಿ ಡಿ ಕೂಡಿಸಿರಪ್ಪ ಅಂದ್ರೆ ಇಮಿಡಿಯೇಟ್ ಇಬ್ರು ಔಟ್ಸೈಡ್ ಫೇಸ್ ಮಾಡಬಹುದು. ಸೊ ಅದಕ್ಕೆ ಇಲ್ಲಿ ಲಾಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಡಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಬಿ. ಸೊ ನಮಗ ಡಿ ಇಲ್ಲಿ ಕೂಡಿಸಿ ಬರಂಗಿಲ್ಲ, ಇಲ್ಲಿ ಕೂಡಿಸಿ ಬರಂಗಿಲ್ಲ. ಆಮೇಲೆ ಇನ್ನೊಂದಿನ ಅವರು both the immediate neighbor of D faces outside. ಸೊ ನಾವು ಇಲ್ಲಿ ಡಿ ಕೂಡಿಸಿದಪ್ಪ ಅಂತಂದ್ರೆ ಇವು ಎರಡು ಔಟ್ಸೈಡ್ ಆಗ್ತಾರ. ನೆಕ್ಸ್ಟ್ ನಾವು ಡಿ ಇಲ್ಲಿ ಕೂಡಿಸಿದಪ್ಪ ಅಂತಂದ್ರೆ ಇವು ಇಬ್ರು ಔಟ್ಸೈಡ್ ಆಗ್ತಾರ. ಸೊ ಇದಕ್ಕೆ ಇನ್ನೊಂದು ಪಾಸಿಬಲ್ ಡಯಾಗ್ರಾಮ್ ಹಾಕೋಬೇಕು. ಇದು ಸೇಮ್ ಹಾಕೊಡ್ರಿ. ಇಲ್ಲಿ ಇ immediate neighbor of E faces center, and here H, and this is B. E ನೋಡ್ರಿ, ಒಂದ್ ಕಡೆ ಡಿ ಇಲ್ಲಿ ಕೂಡಿಸ್ಕೊಂಡು ಇನ್ನೊಂದ್ ಕಡೆ ಡಿ ಇಲ್ಲಿ ಕೂಡಿಸ್ಕೊಂಡು. ಸೊ ಹಿಯರ್ ಇಸ್ ಡಿ ಅಂಡ್ ಇಲ್ಲಿ ಡಿ. ಸೊ ಇಮಿಡಿಯೇಟ್ ನೇಬರ್ ಆಫ್ ಡಿ ಫೇಸಸ್, ಬೋತ್ ದ ಇಮಿಡಿಯೇಟ್ ನೇಬರ್ ಆಫ್ ಡಿ ಫೇಸಸ್ ಔಟ್ಸೈಡ್ ಅನ್ನೋದು. ಸೊ ಇಲ್ಲಿ ಇಮಿಡಿಯೇಟ್ ನೇಬರ್ ಇಬ್ರು ಔಟ್ಸೈಡ್ ಫೇಸಿಂಗ್, ಇಲ್ಲಿ ಇಮಿಡಿಯೇಟ್ ನೇಬರ್ ಒಬ್ರು ಔಟ್ಸೈಡ್ ಫೇಸಿಂಗ್ ಇದ್ದಾರೆ ಆಲ್ರೆಡಿ. ಸೊ ಇದೊಂದು ಔಟ್ಸೈಡ್ ಫೇಸಿಂಗ್. ಡಿ ಫೇಸಸ್ ಸೆಂಟರ್. ಡಿ ಈಸ್ ಫೇಸಿಂಗ್ ಸೆಂಟರ್. ಸೊ ಇಲ್ಲಿ ಆಲ್ರೆಡಿ ಡಿ ಫೇಸಿಂಗ್ ಸೆಂಟರ್ ಬಂದದ. ನೆಕ್ಸ್ಟ್ ಜಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ. ಜಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ. ಸೊ ಈಗ ಜಿ ನಾವು ಎಲ್ಲಿ ಕೂಡಿಸ್ಬೇಕಪ್ಪ ಅಂತಂದ್ರ
ಎ ಲೆಫ್ಟ್ ಇರಬೇಕು, ಬಟ್ ಜಿ ಬಾಜುಕ ನಮಗ ಸಿ ಬರಬೇಕು, ಅದೊಂದು ಕಂಡೀಷನ್ ಇರ್ತದ. ಸೊ ಕಂಪಲ್ಸರಿ ಅದು ಮಾಡೇಬೇಕು, ನಾವು ನೋಡೇಬೇಕು. ಸೊ ನಾವು ಜಿ ಇಲ್ಲರೆ ಎರಡು ಕಡೆ ಒಂದ್ ಕಡೆ ಕುಡಿಸ್ಬೇಕು. ಬಟ್ ನಾವು ಜಿ ಇಲ್ಲಿ ಕುಡಿಸಿವಿ ಅಂತ ಅನ್ಕೊಡ್ರಿ. ಜಿ ಇಲ್ಲಿ ಕುಡಿಸಿದಪ್ಪ ಅಂತಂದ್ರ ಜಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ. ಸೊ ನಾವು ಇಲ್ಲಿ ಕುಡಿಸಿ ಬರಂಗಿಲ್ಲ, ಆಮೇಲೆ ಇಲ್ಲಿ ಕುಡಿಸಿ ಇಲ್ಲಿ ನಾವು ಎ ಕುಡಿಸ್ಕೋಬಹುದು. ಇಲ್ಲಿ ಎ ಕುಡಿಸ್ಕೊಂಡಪ್ಪ ಅಂದ್ರೆ ಸೆಕೆಂಡ್ ಲೆಫ್ಟ್ ಆಗ್ತದ, ಸಾರಿ ಔಟ್ಸೈಡ್ ಫೇಸಿಂಗ್ ಅಂತಂದ್ರೆ ಇದು ಸೆಕೆಂಡ್ ರೈಟ್ ಆಗ್ತದ. ಸೊ ಇಲ್ಲಿ ಕುಡಿಸಿ ಬರಂಗಿಲ್ಲ, ಜಿ ಇಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಕುಡಿಸಿ ನೋಡ್ರಿ, ಇಲ್ಲಿ ನಾವು ಜಿ ಕುಡಿಸಿದಪ್ಪ ಅಂದ್ರ ಇಲ್ಲಿ ಎ ಕುಡಿಸ್ಬೇಕು. ಇಲ್ಲಿ ಎ ಅಂತಂದ್ರ ಇದು ರೈಟ್ ಆಗ್ತದ. ಸೊ ದಿಸ್ ಫಿಗರ್ ಈಸ್ ರಾಂಗ್. ನಾವು ಟ್ರೈ ದಿಸ್ ಫಿಗರ್. ಜಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ. ನಾವು ಎ ಇಲ್ಲಿ ಕುಡಿಸಿದ್ವಿ ಅಂತಂದ್ರ ಇಲ್ಲಿ ನಮಗ ಜಿ ಬರ್ತದ, ಇಲ್ಲಿ ಸಿ ಕೊಡೋ ಚಾನ್ಸ್ ಅದ. ಸೊ ಎ ಇಲ್ಲಿ ಆಯ್ತು. ನೆಕ್ಸ್ಟ್ ಬಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಚ್. ಬಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಚ್. ಸೊ ನಾವು ಈ ಕಡೆ ಆಂಟಿ ಕ್ಲಾಕ್ ವೈಸ್ ಹೋಗ್ಬೇಕಂತ ರೈಟ್ ಆಗ್ಬೇಕಪ್ಪ ಅಂದ್ರ ಎಚ್ ಈಸ್ ಫೇಸಿಂಗ್ ಔಟ್ಸೈಡ್, ಎಚ್ ಫೇಸಿಂಗ್ ಔಟ್ಸೈಡ್ ಆಯ್ತಪ್ಪ ಅಂದ್ರ ಈ ಕಡೆ ಎಲ್ಲ ರೈಟ್ ಆಗ್ತದ. ಸೊ ಬಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಚ್. ಸೊ ಎಚ್ ಈಸ್ ಔಟ್ಸೈಡ್ ಆಯ್ತು. 1 2 3 ಬಿ ಇಲ್ಲಿ ಕೂತಾರ. F is an immediate neighbor of D. F is an immediate neighbor of D. C is an immediate neighbor of G. ಇಲ್ಲಿ C ಬಂತು. D is not an immediate neighbor of B. D ಇಲ್ಲದ, B ಇಲ್ಲದ, immediate neighbor ಇಲ್ಲ. ಸೊ ಇದಿಷ್ಟು ನಮಗ ಈ ಏನ ನಮ್ ಡೇಟಾಸ್ ಕೊಟ್ಟಿದ್ರು ಅದ್ರ ಮೇಲೆ ಬಂದಂತ ಫಿಗರ್. ಈ ಫಿಗರ್ ರಾಂಗ್. ಸೊ ದಿಸ್ ಇಸ್ ರಾಂಗ್. ಸೊ ಈ ಫಿಗರ್ ಮೇಲೆ ನಾವು ಅವ್ರ ಕೆಳಗೆ 5 ಕ್ವಶನ್ಸ್ ಕೊಟ್ಟಿರ್ತಾರ, ಅದ್ರ ಮೇಲೆ ನಾವು ಆನ್ಸರ್ ಮಾಡಬೇಕು. ಇನ್ನೊಂದು ಮೇನ್ ಥಿಂಗ್ ಅಂದ್ರೆ ನಮಗ್ 4 ಮೆಂಬರ್ಸ್ ಔಟ್ಸೈಡ್ ಫೇಸಿಂಗ್, 4 ಮೆಂಬರ್ಸ್ ಇನ್ಸೈಡ್ ಫೇಸಿಂಗ್ ಅಂತಾರ. ಸೊ ಇಲ್ಲಿ ನಮಗೆ ಔಟ್ಸೈಡ್ ಎಷ್ಟು ಸಿಕ್ಕಾರ್ರಿ? ಇದು ಒಂದು ಔಟ್ಸೈಡ್, ನೆಕ್ಸ್ಟ್ ಇ ಔಟ್ಸೈಡ್, ಎಫ್ ಔಟ್ಸೈಡ್, ಡಿ ಆಮೇಲೆ ಎ ಇವರಿಬ್ರು ಇನ್ಸೈಡ್ ಫೇಸಿಂಗ್ ಇದ್ದಾರೆ. ಸೊ ನಮಗ ಇನ್ನ ಒಬ್ರು ಔಟ್ಸೈಡ್ ಸಿಕ್ಕಿದ್ರಪ್ಪ ಅಂದ್ರೆ ನಾವು ಉಳಿಕೆಲ್ಲ ಮ್ಯಾಪ್ ಮಾಡ್ಕೋಬಹುದಾಗಿತ್ತು. ಬಟ್ ಈ ಕೊಟ್ಟಂತ ಡೇಟಾನಿಂದ ನಮಗ್ ಇವ್ರು 3 ಮಂದಿ ಇದ್ರಾಗ ಯಾರು ಇನ್ಸೈಡ್ ಫೇಸಿಂಗ್, ಒಬ್ರು ಔಟ್ಸೈಡ್ ಫೇಸಿಂಗ್, ಇಬ್ರು ಇನ್ಸೈಡ್ ಫೇಸಿಂಗ್ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಾಗಲ್ಲ. ಸೊ ಇಷ್ಟ ಆಯ್ತಪ್ಪ ಅಂದ್ರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಯಾಕಪ್ಪ ಅಂದ್ರೆ ಇದ್ರ ಮೇಲೆ ನಿಮಗ ಎಕ್ಸ್ಟ್ರಾ ಕ್ವಶನ್ಸ್ ಯಾವ್ದು ಇರಂಗಿಲ್ಲ, ಯಾವ್ದು ಕೇಳಂಗಿಲ್ಲ. ಕೇಳಿದ್ರಪ್ಪ ಅಂತ ಅನ್ಕೊಡ್ರಿ, ಇದ್ರ ಮೇಲೆ ಯಾವ್ದೋ ಒಂದು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಇರ್ತದ, ಅಲ್ಲೇ ಡಾಟಾ ಇನ್ಸಫಿಶಿಯಂಟ್ ಇಲ್ಲಪ್ಪ ಅಂದ್ರೆ ಡಾಟಾ ಇನ್ಎಡಿಕ್ವೇಟ್ ಅಂತ ಆಪ್ಷನ್ ಇರ್ತದ. ಸೊ ಡಾಟಾ ಇನ್ಎಡಿಕ್ವೇಟ್ ಅಂತಂದ್ರೆ ಗಿವನ್ ಇನ್ಫಾರ್ಮೇಶನ್ ಈಸ್ ನಾಟ್ ಸಫಿಶಿಯಂಟ್ ಅಂದಂಗ. ಸೊ ಕೊಟ್ಟಂತ ಡಾಟಾ ನಮಗ ಸಫಿಶಿಯಂಟ್ ಆಗಿಲ್ಲ ಇವು 3ಕ್ಕೂ ಆನ್ಸರ್ ಮಾಡ್ಲಿಕ್ಕೆ ಅಂದಂಗ. ಸೊ ಇದು ಇಷ್ಟು ನಮ್ದು ಇನ್ಪುಟ್ ಔಟ್ಪುಟ್. ಸೊ ಯಾವ ತರ ನಾವು ಇನ್ಪುಟ್ ಔಟ್ಪುಟ್ ಎರಡು ಒಂದೇ ಪ್ರಾಬ್ಲಮ್ ಇದ್ದಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅನ್ನೋಂತ 3 ಕ್ವಶನ್ಸ್. ಇನ್ ನೆಕ್ಸ್ಟ್ ವಿಡಿಯೋನಾಗ ನಾವು ಸ್ಕ್ವೇರ್ ಬೇಸ್ಡ್ ಪ್ರಾಬ್ಲಮ್ಸ್, ರೆಕ್ಟಾಂಗಲ್ ಬೇಸ್ಡ್ ಪ್ರಾಬ್ಲಮ್ಸ್ ಯಾವ ತರ ಮಾಡಬಹುದು ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು.